ಸುಮಲತಾ ಅವರು ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ರು, ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲೇ ಇರ್ತೀನಿ ಅಂತ. ಇನ್ನು ಜಾಗ ತಗೊಂಡು ಗುದ್ದಿ ಪೂಜೆ ಕೂಡ ಮಾಡಿದ್ರಿ, ಇನ್ನೂ ಕೂಡ ಅದು ಗಾಜಿನ ಮನೆ ಥರನೇ ಕಾಣಿಸ್ತಾ ಇದೆ ಜನಗಳು. ಅಲ್ಲ, ಮಂಡ್ಯದಲ್ಲಿ ನನ್ನ ಮನೆ ಇದೆ, ಅದು ರೆಂಟ್ ಮನೆ, ನನ್ನದೇ ಸ್ವಂತ ಮನೆ. ಖರ್ಚು ಮಾಡಿ ಕಟ್ಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಇದು ನನ್ನ ಮನೆ ಮಂಡ್ಯದಲ್ಲಿ. ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ. ಅಂಬರೀಷ್ ಅವರು 4 ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು. ಅವಾಗ ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು. ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ನಾನು ಅಭಿಷೇಕ್ ಇಬ್ಬರೂ ಆಸೆ ಪಟ್ವಿ. ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು. ಅಲ್ಲೂ ಆ ಮನೆಯೂ ನನಗೆ ಕಟ್ಟೋವಾಗ ಅಷ್ಟು ಅಡಚಣೆಗಳು, ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು. ಸರಿ, ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ. ನೋಡೋಣ, ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ. ನನಗಿಂತ ಅಬ್ಬಿಗೆ ತುಂಬ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು ಅಂತ. ಚುನಾವಣೆ ವೇಳೆಯಲ್ಲಿ ಸುಮಲತಾ ಅವರು ಮಂಡ್ಯ ಜನತೆಗೆ ಒಂದು ಮಾತು ಕೊಟ್ಟಿದ್ರು, ಮಂಡ್ಯದಲ್ಲೇ ಮನೆ ಕಟ್ಟಿ ಮಂಡ್ಯದಲ್ಲೇ ಇರ್ತೀನಿ ಅಂತ. ಇನ್ನು ಜಾಗ ತಗೊಂಡು ಗುದ್ದಿ ಪೂಜೆ ಕೂಡ ಮಾಡಿದ್ರಿ, ಇನ್ನೂ ಕೂಡ ಅದು ಗಾಜಿನ ಮನೆ ಥರನೇ ಕಾಣಿಸ್ತಾ ಇದೆ ಜನಗಳು. ಅಲ್ಲ, ಮಂಡ್ಯದಲ್ಲಿ ನನ್ನ ಮನೆ ಇದೆ, ಅದು ರೆಂಟ್ ಮನೆ, ನನ್ನದೇ ಸ್ವಂತ ಮನೆ. ಖರ್ಚು ಮಾಡಿ ಕಟ್ಟಬೇಕು ಅಂತ ನೀವು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಇದು ನನ್ನ ಮನೆ ಮಂಡ್ಯದಲ್ಲಿ. ಅಂಬರೀಷ್ ಅವರಿದ್ದ ಕಾಲದಲ್ಲೂ ಅವರಿದ್ದ ಟೈಮಲ್ಲೂ ಈ ಮನೆ ನಾವು ರೆಂಟಲ್ಲೇ ಇದ್ದಿದ್ವಿ. ಅಂಬರೀಷ್ ಅವರು 4 ಬಾರಿ ಇಲ್ಲಿ ಎಲೆಕ್ಷನ್ ಗೆದ್ದವರು. ಅವಾಗ ಇಲ್ಲಿ ಸಾಧಕ ಬಾಧಕಗಳು ಏನಿರುತ್ತೆ ಅನ್ನೋದು ಗೊತ್ತು. ನಾನು ಅಲ್ಲಿ ಲ್ಯಾಂಡಲ್ಲಿ ಒಂದು ಗುದ್ಲಿ ಪೂಜೆ ಮಾಡಿ ನಾನು ಅಲ್ಲೇ ಮನೆ ಕಟ್ಟಬೇಕು ಅಂತ ನಾನು ಅಭಿಷೇಕ್ ಇಬ್ಬರೂ ಆಸೆ ಪಟ್ವಿ. ಅದರಲ್ಲಿ ಬೇರೆ ಬೇರೆ ರಾಜಕಾರಣ ನಡೀತು. ಅಲ್ಲೂ ಆ ಮನೆಯೂ ನನಗೆ ಕಟ್ಟೋವಾಗ ಅಷ್ಟು ಅಡಚಣೆಗಳು, ಅಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು. ಸರಿ, ಇಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರೋದು ವಾಸಿ ಅಂತಲೇ ನಾನು ಆವಾಗ ಅಂದ್ಕೊಂಡೆ. ನೋಡೋಣ, ಮುಂದೆ ದೇವರ ಆಶೀರ್ವಾದ ಮಾಡಿದ್ರೆ ಖಂಡಿತ ನನಗೂ ಆಸೆ ಇದೆ. ನನಗಿಂತ ಅಬ್ಬಿಗೆ ತುಂಬ ಆಸೆ ಮಂಡ್ಯದಲ್ಲಿ ಒಂದು ಮನೆ ಆಗಲೇಬೇಕು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.